ಅದು ರಾತ್ರಿ ಸುಮಾರು 1 ಗಂಟೆ. ಅಕ್ಕಪಕ್ಕದ ಮನೆಯಲ್ಲಿ ವಯಸ್ಸಾದ ಫ್ಯಾಮಿಲಿ ಇದ್ದ ಕಾರಣ ಎಲ್ಲರೂ ಹೆಚ್ಚು ಕಡಿಮೆ 8:30 ಅಥವಾ 9 ಗಂಟೆಗೆ ಮಲಗಿಬಿಟ್ಟಿದ್ದಾರೆ. ಮತ್ತು ಆ ವಿಧವೆಯ ಮನೆಗೆ ಅಂದು ರಾತ್ರಿ 1 ಗಂಟೆಗೆ ಎಲ್ಲವನ್ನ ಅಬ್ಸರ್ವ್ ಮಾಡಿ ಆ ಕಳ್ಳ ಹಿಂದಿನ ಬಾಗಿಲಿನಿಂದ ಮನೆಯ ಒಳಗೆ ಡೂಪ್ಲಿಕೇಟ್ ಕೀ ಬಳಸಿ ಎಂಟ್ರಿ ಕೊಟ್ಟಿದ್ದಾನೆ. ಆದ್ರೆ ಒಳಗಡೆ ಕತ್ತಲಿದ್ದ ಕಾರಣ ಒಳಗೆ ಎಂಟ್ರಿ ಮಾಡುವಷ್ಟರಲ್ಲಿ ಏನೋ ಅವನ ಕೈಗೆ ತಾಗಿ ಒಂದು ಪಾತ್ರೆ ಬಿದ್ದು ಸದ್ದಾಗಿತ್ತು. ತಕ್ಷಣಕ್ಕೆ ಓಡಿ ಬಂದು ಆ ವಿಧವೆ ಲೈಟ್ ಹಾಕಿ ನೋಡಿದಾಗ ಆ ವ್ಯಕ್ತಿಯನ್ನ ನೋಡಿ ಮೂರ್ಛೆ ಹೋಗಿದ್ದಾಳೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಅಲ್ಲಿ ಯಾಕೆ ಬಂದಿದ್ದ ಅನ್ನೋ ವಿಷಯ ನಿಜಕ್ಕೂ ನಿಮ್ಮನ್ನ ಬೆಚ್ಚಿ ಬೀಳಿಸಲಿದೆ. ಈ ಕಥೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಜೀವನ ಯಾವ ಸಮಯದಲ್ಲಿ ಯಾವ ಶಾಕಿಂಗ್ ನ್ಯೂಸ್ ಕೊಡುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಮನುಷ್ಯ ಅಂದುಕೊಳ್ಳುವುದು ಒಂದು, ಆದ್ರೆ ಜೀವನದಲ್ಲಿ ನಡೆಯುವುದು ಬೇರೆನೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ. ಹೌದು, ನಾವು ಕೇಳಿದ್ದನ್ನೆಲ್ಲ ದೇವರು ಕೊಡಲು ಪ್ರಾರಂಭಿಸಿದ್ರೆ ನಾವು ದೇವರನ್ನೇ ನಂಬಲು ಬಿಟ್ಟು ಬಿಡುತ್ತೇವೆ. ಹೀಗಾಗಿ ಜೀವನದಲ್ಲಿ ಹಲವಾರು ಸರ್ಪ್ರೈಸ್ಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಅದು ಒಳ್ಳೆಯದೇ ಆಗಬಹುದು ಅಥವಾ ಕೆಟ್ಟದ್ದೇ ಆಗಬಹುದು. ಅಂತಹದೇ ಒಂದು ಘಟನೆ ಸುಜಾತ ಮತ್ತು ಭರತ್ ಜೀವನದಲ್ಲಿ ನಡೆದು ಹೋಗಿತ್ತು. ಈ ಒಂದು ನೈಜ ಘಟನೆ 2015 ಅಕ್ಟೋಬರ್ ತಿಂಗಳಲ್ಲಿ ನಡೆದಿತ್ತು. ಭರತ್ ಮೂಲತಃ ಬೀದರ್ ಜಿಲ್ಲೆಯ ಬಾಲ್ಕಿ ಊರಿನವರು. ಇವರ ತಂದೆ ಸುರೇಂದ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸವನ್ನ ಮಾಡುತ್ತಿದ್ದರು. ಆ ಸಮಯದಲ್ಲಿ ಭರತ್ PUC ಓದುತ್ತಿದ್ದ. ಭರತ್ ತಂದೆಯೊಂದಿಗೆ ಅವರಿಗೆ ಶಿವಮೊಗ್ಗದಿಂದ ವಿರಾಜಪೇಟೆಗೆ ಟ್ರಾನ್ಸ್ಫರ್ ಆಗಿದ್ದ ಕಾರಣ ವಿರಾಜಪೇಟೆಯ ಒಂದು ಕಾಲೇಜಿನಲ್ಲಿ ಅಡ್ಮಿಷನ್ ಕೂಡ ತೆಗೆದುಕೊಂಡಿದ್ದ. ಅದು 2009 ಜೂನ್ ತಿಂಗಳು. ಭರತ್ ವಿರಾಜಪೇಟೆಯ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ PUC 2ನೇ ತರಗತಿಗೆ ಅಡ್ಮಿಷನ್ ತೆಗೆದುಕೊಂಡಿದ್ದಾನೆ. ಎವರೇಜ್ ಸ್ಟೂಡೆಂಟ್ ಆಗಿದ್ದ ಭರತ್ ಕಷ್ಟಪಟ್ಟು ಓದುತ್ತಿದ್ದ. ತಾನು ಕೂಡ ಮುಂದೆ ಅವರ ತಂದೆ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸೇರಬೇಕೆಂದು ಬಯಸಿದ್ದ. ಕಾಲೇಜಿನಿಂದ ಅವನ ಮನೆ 3 ಕಿಲೋಮೀಟರ್ ದೂರ ಇದ್ದ ಕಾರಣ ಅವನು ಯಾವಾಗಲೂ ಸೈಕಲ್ ನಲ್ಲಿ ಹೋಗಿ ಬರುತ್ತಿದ್ದ. ಕಾಲೇಜಿಗೆ ಸೇರಿ 1 ತಿಂಗಳ ನಂತರ ಸೈಕಲ್ ಹತ್ತಿ ಬರುತ್ತಿರುವಾಗ ಆ ದಾರಿ ಸ್ವಲ್ಪ ನಿರ್ಜನ ಪ್ರದೇಶವಾಗಿತ್ತು. ಅದು ಸುಮಾರು 4:30 ಮೋಡ ಕವಿದ ವಾತಾವರಣವೂ ಇತ್ತು. ಅವನ ಮನೆಯ ಅರ್ಧ ದಾರಿಯಲ್ಲಿ ದೂರದಲ್ಲಿ ನೋಡಿದಾಗ ಒಬ್ಬ ಹುಡುಗಿ ಸೈಕಲ್ ಪಂಚರ್ ಆಗಿ ನಿಂತುಕೊಂಡಿದ್ದಾಳೆ. ಆದ್ರೆ ಆ ಒಂದು ಗಳಿಗೆ ಭರತನ ಜೀವನದಲ್ಲಿ ಹೊಸ ಒಂದು ಟ್ವಿಸ್ಟ್ ಕೊಡಲಿದೆ ಅಂತ ಯಾವತ್ತೂ ಕೂಡ ಅವನಿಗೆ ಅನಿಸಿರಲಿಲ್ಲ. ದೂರದಿಂದ ನೋಡಿದಂತಹ ಭರತ್ ಆ ಹುಡುಗಿಯ ಹತ್ತಿರ ಹೋಗಿ ಏನಾದರೂ ಸಹಾಯ ಬೇಕಾ ಅಂತ ಕೇಳಿದ್ದಾನೆ. ಆಗ ಆ ಹುಡುಗಿ ತನ್ನ ಸೈಕಲ್ ಪಂಚರ್ ಆಗಿದೆ, ಸಾಯಂಕಾಲ ಸಮಯ, ಆ ರೋಡಿನಲ್ಲಿ ಜಾಸ್ತಿ ಯಾರು ಕೂಡ ಓಡಾಡುವುದಿಲ್ಲ. ಹೀಗಾಗಿ ಹುಡುಗಿ ಭರತನ ಸಹಾಯವನ್ನು ಕೂಡ ಕೇಳಿದ್ದಾಳೆ. ಭರತ್ ಅವಳ ಸೈಕಲ್ ಅನ್ನ ಪಕ್ಕಕ್ಕೆ ಇಟ್ಟು ಅದಕ್ಕೆ ಬೀಗ ಹಾಕಿ ತನ್ನ ಸೈಕಲ್ ನಲ್ಲೇ ಅವಳ ಮನೆಗೆ ಡ್ರಾಪ್ ಮಾಡಿದ್ದಾನೆ ಮತ್ತು ವಾಪಸ್ಸು ಬಂದು ತನ್ನ ಸ್ನೇಹಿತನ ಜೊತೆ ಆ ಹುಡುಗಿಯ ಸೈಕಲ್ ಪಂಚರ್ ಹಾಕಿಸಿ ಅವಳ ಮನೆಗೆ ಸೇರಿಸಿದ್ದಾನೆ. ಹೌದು, ಆ ಹುಡುಗಿ ಬೇರೆ ಯಾರು ಅಲ್ಲ, ಸುಜಾತ ತಂದೆ ತಾಯಿ ಭರತನ ಈ ಒಂದು ಕೆಲಸವನ್ನ ಕಂಡು ಅವರು ಕೂಡ ಇಂಪ್ರೆಸ್ ಆಗಿದ್ದಾರೆ. ಸುಜಾತ ಕೂಡ ಭರತ್ ಓದುತ್ತಿದ್ದ ಕಾಲೇಜಿನಲ್ಲಿಯೇ ಮೊದಲನೇ PUC ಓದುತ್ತಿದ್ದರು. ಮುಂದೆ ಇಬ್ಬರ ನಡುವೆ ಸ್ನೇಹವಾಗಿದೆ. ಇಬ್ಬರ ತಂದೆ ತಾಯಿಗಳು ಕೂಡ ಅವರ ಸ್ನೇಹದ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಸುಜಾತ ಮನೆಯಲ್ಲಂತೂ ಭರತನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಇಟ್ಟುಕೊಂಡಿದ್ದರು. ಮೇಲಾಗಿ ಸುಜಾತ ತಂದೆ ಮಾದೇಗೌಡ ತಮ್ಮ ದೂರದ ಸಂಬಂಧಿ ಮಗನೊಂದಿಗೆ ಸುಜಾತಗೆ ಮದುವೆ ಮಾಡಿಕೊಡುವುದಾಗಿ ಮಾತು ಕೂಡ ಕೊಟ್ಟಿಬಿಟ್ಟಿದ್ದರು. ಆದರೆ ಈ ವಿಷಯ ಮಾತ್ರ ಸುಜಾತಗೆ ಗೊತ್ತಿರಲಿಲ್ಲ. ಬೇಕು ಅಂತಾನೆ ಮಾದೇಗೌಡರು ತಮ್ಮ ಮಗಳ ಕಾಲೇಜು ಮುಗಿದ ನಂತರ ಈ ವಿಷಯವನ್ನ ಅವಳಿಗೆ ತಿಳಿಸಿದ್ರಾಯ್ತು ಅಂತ ಸುಮ್ಮನಾಗಿದ್ದಾರೆ. ಈ ನಡುವೆ ಭರತ್ ಮತ್ತು ಸುಜಾತ ದೋಸ್ತಿ ಹೊಸ ಹಂತವನ್ನ ತಲುಪಿತ್ತು. ಇದಕ್ಕೆ ಕಾರಣ ಒಬ್ಬ ಹುಡುಗ ಮತ್ತೊಬ್ಬ ಹುಡುಗಿ ನಡುವೆ ಫ್ರೆಂಡ್ಶಿಪ್ ಆದ್ರೆ ಅದು ಸಹಜವಾಗಿ ಪ್ರೀತಿಗೆ ತಿರುಗುತ್ತದೆ. ಅದಕ್ಕೆ ಹೇಳುತ್ತಾರೆ, ಒಬ್ಬ ಹುಡುಗ ಮತ್ತೊಬ್ಬ ಹುಡುಗಿ ಯಾವತ್ತೂ ಫ್ರೆಂಡ್ಸ್ ಆಗಿರಲು ಸಾಧ್ಯವಿಲ್ಲ ಅಂತ. ಇದು ಪ್ರಕೃತಿಯ ನಿಯಮವೋ ಅಥವಾ ಹುಡುಗ ಮತ್ತು ಹುಡುಗಿಯ ನಡುವೆ ಇರುವ ಫೀಲಿಂಗ್ಸೋ ಅನ್ನೋದು ಆ ದೇವರಿಗೆ ಗೊತ್ತು.
ಈ ನಡುವೆ ಸುಮಾರು 4 ವರ್ಷ ಕಳೆದು ಹೋಗಿದೆ. ಸುಜಾತ ಮತ್ತು ಭರತ್ ಯಾವ ಮಟ್ಟಕ್ಕೆ ಪ್ರೀತಿ ಮಾಡುತ್ತಿದ್ದರು ಎಂದ್ರೆ ಒಬ್ಬರನ್ನೊಬ್ಬರು ಬಿಟ್ಟು ಒಂದು ದಿನ ಕೂಡ ಇರುತ್ತಿರಲಿಲ್ಲ. ಒಂದಲ್ಲ ಒಂದು ರೀತಿ ಸಂಪರ್ಕದಲ್ಲಿ ಇರುತ್ತಿದ್ದರು. ಅದು ಕಾಲೇಜಲ್ಲಾಗಲಿ ಮನೆಯ ಹತ್ತಿರವೇ ಆಗಲಿ. ಆದ್ರೆ ವಿಶೇಷತೆ ಏನೆಂದ್ರೆ ಅವರ ಪ್ರೀತಿ ತುಂಬಾನೇ ಪವಿತ್ರತೆಯಿಂದ ಕೂಡಿತ್ತು. 4 ವರ್ಷಗಳು ಕಳೆದರೂ ಕೂಡ ಯಾವತ್ತಿಗೂ ಅವರು ಯಾವುದೇ ರೀತಿಯ ದೇಹ ಸಂಪರ್ಕ ಅವರ ನಡುವೆ ಇರಲಿಲ್ಲ. ಏನೇ ಇದ್ದರೂ ಕೂಡ ಮದುವೆ ಆದ ಮೇಲೆ ಅಂತ ಭರತ್ ಮತ್ತು ಸುಜಾತ ನಿರ್ಧಾರ ಮಾಡಿದ್ದರು. ಅದು 2013 ಮಾರ್ಚ್ 30ನೇ ತಾರೀಕು. ಸುಜಾತ ಮತ್ತು ಭರತ್ ಜೀವನದಲ್ಲಿ ಬಿರುಗಾಳಿ ತಂದಂತಹ ಒಂದು ದಿವಸ. ಆ ದಿನ ಭರತ್ ಎಂದಿನಂತೆ ಅವರ ತಾಯಿ ಮಾಡಿದಂತಹ ಸಿಹಿ ತಿಂಡಿಯನ್ನ ಸುಜಾತ ಮನೆಯವರಿಗೆ ಕೊಡೋಕೆ ಹೋಗಿದ್ದಾನೆ. ಆಗ ಸುಜಾತ ತಂದೆ ಮಾದೇಗೌಡರು ಭರತನನ್ನ ಕೂಡಿಸಿ ಸುಮ್ಮನೆ ಹಾಗೆ ಅವನ ಓದಿನ ಬಗ್ಗೆ ಕೇಳಿದ್ದಾರೆ. ಮುಂದೇನು ಮಾಡುತ್ತೀಯಾ ಅಂತ ಕೂಡ ಕೇಳಿದ್ದಾರೆ. ಅವರ ಮಾತುಗಳನ್ನು ಕೇಳಿದರೆ ಎಲ್ಲೋ ಅವರು ತಮ್ಮ ಮಗಳನ್ನ ಅವನಿಗೆ ಮದುವೆ ಮಾಡಿ ಕೊಡುವ ಹಾಗೆ ಅನಿಸಿತ್ತು. ಆದ್ರೆ ಅಲ್ಲಿ ಇತ್ತು ನೋಡಿ ಒಂದು ಟ್ವಿಸ್ಟ್. ಮಾದೇಗೌಡರು ಸುಜಾತ ಮದುವೆಯನ್ನ ಬರುವ ತಿಂಗಳು ಮೇಯಲ್ಲಿ ಮಾಡುವುದಾಗಿ ಹೇಳಿದ್ದಾರೆ. ಇದನ್ನ ಕೇಳಿದ ಭರತ್ಗೆ ಆಶ್ಚರ್ಯವಾಗಿತ್ತು. ಯಾಕಂದ್ರೆ ಅವರು ಹೇಳುವ ಧಾಟಿ ನೋಡಿದ್ರೆ ತನ್ನ ಜೊತೆನೆ ಮದುವೆ ಮಾಡುವ ತರ ಇತ್ತು. ಇವರಿಗೆ ಎಲ್ಲೋ ತಮ್ಮಿಬ್ಬರ ವಿಷಯ ಗೊತ್ತಾಗಿದೆ, ಅದಕ್ಕೆ ಹೀಗೆ ಹೇಳುತ್ತಿದ್ದಾರೆ ಅಂತ ಭರತ್ ಕೂಡ ಅಂದುಕೊಂಡಿದ್ದಾನೆ. ಆದ್ರೆ ತಮ್ಮ ಜೇಬಿನಲ್ಲಿದ್ದ ಮೊಬೈಲ್ ಅನ್ನ ತೆಗೆದು ಅದರಲ್ಲಿರುವ ಆನಂದ್ ಫೋಟೋವನ್ನ ಭರತನಿಗೆ ತೋರಿಸಿದ್ದಾರೆ. ಇವನೇ ನೋಡು ಸುಜಾತಳನ್ನು ಮದುವೆ ಆಗುತ್ತಿರುವ ಹುಡುಗ ಅಂತ ಹೇಳಿದ್ದಾರೆ. ಭರತನಿಗೆ ಈ ವಿಷಯ ಕೇಳಿ ಸಿಡಿಲು ಬಡದ ಹಾಗೆ ಆಗಿತ್ತು. ಹೃದಯದಲ್ಲಿ ಭೂಕಂಪ ಆಗಿ ಹೃದಯದ ಬಡಿತಗಳು ಸುನಾಮಿ ತರ ಎದೆಯನ್ನ ಅಪ್ಪಳಿಸುತ್ತಿದ್ದವು. ಆದರೂ ಕೂಡ ತನ್ನಷ್ಟಕ್ಕೆ ತಾನು ಕಂಟ್ರೋಲ್ ಮಾಡಿಕೊಂಡು ಆ ಫೋಟೋ ನೋಡಿ ಚೆನ್ನಾಗಿದ್ದಾನೆ ಅಂತ ಹೇಳಿದ್ದಾನೆ. ಆ ಹುಡುಗ ತನ್ನ ಸ್ನೇಹಿತನ ಮಗ, ದೂರದ ಸಂಬಂಧಿ, ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದಾಗಿ ಮಾದೇಗೌಡರು ಹೇಳಿದ್ದಾರೆ. ಆದರೆ ಸುಜಾತಾಗೆ ಈ ವಿಷಯವನ್ನ ನಾವು ಇಲ್ಲಿಯವರೆಗೆ ಹೇಳಿಲ್ಲ. ಹೇಳಿದ್ರೆ ಎಲ್ಲಿ ಅವಳ ಓದಿಗೆ ತೊಂದರೆ ಆಗುತ್ತದೆ ಅಂತ ಈ ಸುದ್ದಿಯನ್ನ ಇಲ್ಲಿಯವರೆಗೆ ನಾವು ಬಚ್ಚಿಟ್ಟಿದ್ದೆವು. ನೀವೇ ಅವಳಿಗೆ ಈ ವಿಷಯವನ್ನ ತಿಳಿಸುವಂತೆ ಮಾದೇಗೌಡರೇ ಭರತನಿಗೆ ಹೇಳಿದ್ದಾರೆ. ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ತಾನು ಪ್ರೀತಿಸುತ್ತಿರುವ ಹುಡುಗಿಗೆ ಇನ್ನೊಬ್ಬ ಹುಡುಗನ ಬಗ್ಗೆ ಮದುವೆ ವಿಚಾರವಾಗಿ ಹೇಳುವುದಂದ್ರೆ ಭರತನ ಸ್ಥಿತಿ ಏನಾಗಿರಬಾರದು. ಇದು ನುಂಗಲಾರದ ತುಪ್ಪವಾಗಿತ್ತು. ಆದರೆ ಈ ವಿಷಯವನ್ನ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಹೃದಯವನ್ನ ಕಂಟ್ರೋಲ್ ಮಾಡಿಕೊಂಡು 2 ದಿನ ಸುಮ್ಮನೆ ಇದ್ದಾನೆ. ಹಾಗೂ ಈ 4 ವರ್ಷ ಅವಧಿಯಲ್ಲಿ ಮೊದಲ ಬಾರಿಗೆ 2 ದಿವಸ ಇಬ್ಬರು ಭೇಟಿಯಾಗುವುದಿಲ್ಲ. ಕೊನೆಗೂ ಸುಜಾತಾಳ ಲಾಸ್ಟ್ ಪೇಪರ್ ಮುಗಿದಿತ್ತು. ಮನೆಗೆ ಬಂದ ಸುಜಾತಾಳಿಗೆ ಮಾದೇಗೌಡ ಪರೀಕ್ಷೆ ಹೇಗಾಯ್ತು ಅಂತ ಕೇಳಿದ್ದಾರೆ ಮತ್ತು ಭರತ್ ಮದುವೆ ಬಗ್ಗೆ ಏನಾದ್ರೂ ಹೇಳಿದಿನ ಅಂತ ಕೇಳಿದ್ದಾರೆ. ಆ ಮಾತು ಕೇಳಿ ಸುಜಾತಾಳಿಗೆ ಆಶ್ಚರ್ಯವಾಗಿತ್ತು. ಅಷ್ಟೇ ಅಲ್ಲದೆ ಸಂತೋಷ ತುಂಬಿ ಬಂದಿತ್ತು. ಕಾರಣ ಅವಳು ಅಂದುಕೊಂಡಿದ್ದು ತನ್ನ ತಂದೆ ತಾಯಿಗಳಿಗೆ ಭರತ್ ಹಾಗೂ ಅವಳ ನಡುವಿನ ಸಂಬಂಧ ಮತ್ತು ಪ್ರೀತಿ ಗೊತ್ತಾಗಿದೆ ಅಂತ. ಅಷ್ಟೇ ಅಲ್ಲದೆ ಭರತ್ ತಮ್ಮ ಮದುವೆಯ ಪ್ರಸ್ತಾಪನೆಯನ್ನ ತನ್ನ ತಂದೆಗೂ ಕೂಡ ಹೇಳಿದ್ದಾನೆ ಅಂತ ಅವಳು ಖುಷಿ ಪಟ್ಟಿದ್ದಳು. ಆದರೆ ಮರುಕ್ಷಣವೇ ಅವಳ ಸಂತೋಷ ತುಂಬಿದ ಬಲೂನ್ಗೆ ಮುಳ್ಳು ಚುಚ್ಚಿದ ಹಾಗೆ ಆಗಿತ್ತು. ಹೌದು, ಸುಜಾತ ತಂದೆ ಮಾದೇಗೌಡ ಆನಂದ್ ಫೋಟೋವನ್ನ ಸುಜಾತೆಗೆ ತೋರಿಸಿ, ನೀನು ಮದುವೆ ಆಗುತ್ತಿರುವ ಹುಡುಗ ಮತ್ತು ನಿನ್ನ ಮದುವೆ ಮೇ ತಿಂಗಳಲ್ಲಿ ನಿಶ್ಚಯವಾಗಿದೆ ಅಂತ ಹೇಳಿದ್ದಾರೆ. ಕೇವಲ ಒಂದು ಕ್ಷಣ ಹಿಂದೆ ಸಂತೋಷವಾಗಿದ್ದ ಅವಳ ಹೃದಯ ಮರುಕ್ಷಣವೇ ಪೀಸ್ ಪೀಸ್ ಆಗಿ ಹೋಗಿತ್ತು. ಆಗ ಮಾದೇಗೌಡರು, ನಾನು ಹೇಳಿದರೆ ನಿನಗೆ ಆಶ್ಚರ್ಯವಾಗಬಹುದು, ಹೀಗಾಗಿ ನಿನ್ನ ಪೆಟ್ ಫ್ರೆಂಡ್ ಭರತನ ಮೂಲಕ ಹೇಳಿಸಬೇಕೆಂದು ಪ್ಲಾನ್ ಮಾಡಿದ್ದೆ. ಆದ್ರೆ ಭರತ್ ಹೇಳುವುದನ್ನ ಮರೆತಿರಬೇಕು ಅಂತ ಹೇಳಿದ್ದಾರೆ. ಆಗ ಸುಜಾತಾಳಿಗೆ ಗೊತ್ತಾಗಿತ್ತು ಯಾಕೆ 2 ದಿವಸದಿಂದ ಭರತ್ ಅವಳನ್ನ ಮೀಟ್ ಮಾಡಿಲ್ಲ ಅಂತ. ಹಾಗೆಯೇ ಭರತ್ ಮತ್ತು ಸುಜಾತ ಜೀವನದಲ್ಲಿ ಅವರು ಅಂದುಕೊಂಡ ಹಾಗೆ ಅವರ ಲವ್ ಸ್ಟೋರಿ ಸಂತೋಷದಲ್ಲಿ ಮುಗಿಯುವುದಿಲ್ಲ, ಬದಲಾಗಿ ದುಃಖದಲ್ಲಿ ಕೊನೆಗೊಂಡಿತ್ತು. ಇಬ್ಬರು ತಮ್ಮ ಫ್ಯಾಮಿಲಿಗಳಿಗಾಗಿ ತಮ್ಮ ಪ್ರೀತಿಯನ್ನ ತ್ಯಾಗ ಮಾಡಿದ್ದರು. ಮುಂದೆ ಸುಜಾತ ಮದುವೆ ಆನಂದ್ ಜೊತೆ ಆಗಿದೆ. ಅಲ್ಲಿಂದ ಮುಂದೆ ಸುಜಾತ ಮತ್ತು ಭರತ್ ನಡುವೆ ಯಾವುದೇ ಸಂಪರ್ಕ ಇರುವುದಿಲ್ಲ. ಹೀಗೆ ಸರಿಸುಮಾರು 2.5 ವರ್ಷ ಕಳೆದು ಹೋಗಿದೆ. ಅದು 2013 ಅಕ್ಟೋಬರ್ ತಿಂಗಳು. ಈ 2.5 ವರ್ಷದಲ್ಲಿ ಭರತ್ ಜೀವನದಲ್ಲಿ ಭಾರಿ ಬದಲಾವಣೆಗಳು ಆಗಿ ಹೋಗಿದ್ದವು. ಒಂದು ಆಕ್ಸಿಡೆಂಟ್ ನಲ್ಲಿ ಭರತ್ ಕುಟುಂಬ ಸರ್ವನಾಶವಾಗಿತ್ತು. ಎಲ್ಲರನ್ನ ಕಳೆದುಕೊಂಡ ಭರತ್ ಈಗ ಬೆಂಗಳೂರಿನ ಒಂದು ಸ್ಲಮ್ ನಲ್ಲಿ ವಾಸ ಮಾಡುತ್ತಿದ್ದ. ಒಂದು ಸಮಯದಲ್ಲಿ ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿ ಮಾಡಿ ಒಳ್ಳೆ ಕೆಲಸಕ್ಕೆ ಸೇರಬೇಕೆಂದ ಹುಡುಗನ ಜೀವನದಲ್ಲಿ ಯಾರದೋ ಕಣ್ಣು ಬಿದ್ದು ಇಡೀ ಫ್ಯಾಮಿಲಿಯೇ ಹಾಳಾಗಿ ಹೋಗಿತ್ತು. ಡಿಗ್ರಿ ಕೂಡ ಮುಗಿಸದೆ ಭರತ್ ಯಾರ್ಯಾರೋ ಸ್ನೇಹಿತರ ಜೊತೆ ಸೇರಿಕೊಂಡು ತನ್ನ ಜೀವನವನ್ನೇ ಹಾಳ ಮಾಡಿಕೊಂಡಿದ್ದ. ಕುಡಿತದ ಚಟ, ಬೆಟ್ಟಿಂಗು, ಗ್ಯಾಂಬ್ಲಿಂಗು, ಅಷ್ಟೇ ಅಲ್ಲದೆ ರಾತ್ರಿಯ ಸಮಯದಲ್ಲಿ ಕಳ್ಳತನಕ್ಕೂ ಇಳಿದು ಬಿಟ್ಟಿದ್ದ.
ಅದು 2015 ಅಕ್ಟೋಬರ್ 16ನೇ ತಾರೀಕು. ತನ್ನ ಒಬ್ಬ ಸ್ನೇಹಿತನ ಮಾಹಿತಿಯ ಪ್ರಕಾರ ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಒಂದು ಮನೆಯ ಬಗ್ಗೆ ಅವನಿಗೆ ಮಾಹಿತಿ ಸಿಕ್ಕಿತ್ತು. ಆ ಮನೆಯಲ್ಲಿ ಯಾರೂ ಇರುವುದಿಲ್ಲ, ಕೇವಲ ಒಬ್ಬ ವಿಧವೆ ಇರುತ್ತಾಳಂತ ಇನ್ಫಾರ್ಮೇಶನ್ ಗೊತ್ತಾಗಿತ್ತು. ಗಂಡ ತೀರಿಕೊಂಡು ಸುಮಾರು 8 ತಿಂಗಳೇ ಆಗಿದೆ ಅಂತ ಇನ್ನೊಬ್ಬ ಕಳ್ಳ ಸ್ನೇಹಿತರಿಂದ ಇನ್ಫಾರ್ಮೇಶನ್ ಬಂದಿದೆ. ಆ ರಾತ್ರಿಯೇ ಆ ಮನೆಯಲ್ಲಿ ಕಳ್ಳತನ ಮಾಡುವುದಾಗಿ ಫಿಕ್ಸ್ ಆಗಿದ್ದಾನೆ. ಅದು ರಾತ್ರಿ ಸುಮಾರು 1 ಗಂಟೆ. ಅಕ್ಕಪಕ್ಕದ ಮನೆಯಲ್ಲಿ ವಯಸ್ಸಾದ ಫ್ಯಾಮಿಲಿ ಇದ್ದ ಕಾರಣ ಎಲ್ಲರೂ ಹೆಚ್ಚು ಕಡಿಮೆ 9 ಗಂಟೆಗೆ ಮಲಗಿ ಬಿಡುತ್ತಾರೆ. ಹಾಗೂ ಈ ವಿಧವೆ ಮನೆಗೆ ರಾತ್ರಿ 1 ಗಂಟೆಗೆ ಎಲ್ಲವನ್ನ ಅಬ್ಸರ್ವ್ ಮಾಡಿ ಹಿಂದಿನ ಬಾಗಿಲಿಂದ ಮನೆಯ ಒಳಗೆ ಡೂಪ್ಲಿಕೇಟ್ ಕೀ ಬಳಸಿ ಎಂಟ್ರಿ ಕೊಟ್ಟಿದ್ದಾನೆ. ಆದ್ರೆ ಒಳಗಡೆ ಕತ್ತಲಲ್ಲಿದ್ದ ಕಾರಣ ಭರತ್ ಒಳಗೆ ಎಂಟ್ರಿ ಕೊಡುವಷ್ಟರಲ್ಲಿ ಅವನ ಕೈಗೆ ಏನೋ ತಾಕಿ ಪಾತ್ರೆ ಬಿದ್ದಿದೆ. ತಕ್ಷಣಕ್ಕೆ ಓಡಿ ಬಂದ ಆ ವಿಧವೆ ಲೈಟ್ ಹಾಕಿ ನೋಡಿದ್ದಾಳೆ. ಆ ವಿಧವೆ ಆ ವ್ಯಕ್ತಿಯನ್ನ ನೋಡಿ ಗಾಬರಿಯಾಗಿದ್ದಳು, ಆಶ್ಚರ್ಯಚಕಿತಳಾಗಿದ್ದಳು. ಹಾಗೂ ಆ ಕಳ್ಳನನ್ನ ನೋಡಿ ಸಂತೋಷ ಕೂಡ ಆಗಿದ್ದಳು. ಹೌದು, ಆ ವಿಧವೆ ಬೇರೆ ಯಾರು ಅಲ್ಲ, ಹಿಂದೊಮ್ಮೆ ಇದೇ ಭರತನನ್ನ ಪ್ರೀತಿಸುತ್ತಿದ್ದ ಸುಜಾತ ಆಗಿದ್ದಳು. ಅವಳಿಗೆ ಭರತನನ್ನ ನೋಡಿ ಖುಷಿಯಾಗಿತ್ತು. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಭರತ್ ತನ್ನ ಮನೆಗೆ ಹೇಗೆ ಬಂದ ಅಂತ ಗಾಬರಿ ಕೂಡ ಆಗಿದ್ದಳು. ಭರತ್ ಕೂಡ ಸುಜಾತಳನ್ನು ನೋಡಿ ಬೆಚ್ಚಿ ಬಿದ್ದಿದ್ದ. ಸುಜಾತ ನೋಡುತ್ತಲೇ ಭರತನನ್ನ ಓಡಿ ಹೋಗಿ ಅಪ್ಪಿಕೊಂಡಿದ್ದಾಳೆ. ನಿಜ ಹೇಳಬೇಕೆಂದ್ರೆ ಸುಜಾತಾಳಿಗೆ ಭರತ್ ಅವಳ ಮನೆಗೆ ಕನ್ನ ಹಾಕಲು ಬಂದಿದ್ದ ಅನ್ನೋ ವಿಷಯ ಅವಳಿಗೆ ಗೊತ್ತೇ ಇರಲಿಲ್ಲ. ತನ್ನನ್ನು ಭೇಟಿಯಾಗಲು ಬಂದಿದ್ದಾನೆ ಅಂತ ಅವಳು ಅಂದುಕೊಂಡಿದ್ದಳು. ಭರತ್ ಹೇಗೆ ತನ್ನ ಭಾವನೆಯನ್ನ ವ್ಯಕ್ತಪಡಿಸಬೇಕೆಂದು ಗೊತ್ತಾಗಿಲ್ಲ. ಅವನಿಗೆ ಬಾಯಲ್ಲಿ ಮಾತೇ ಬರುತ್ತಿಲ್ಲ. ಏನು ಅಂತ ಹೇಳಬೇಕು? ಒಬ್ಬ ಕಳ್ಳ ಅಂತ ಹೇಳಬೇಕಾ ಅಥವಾ ಒಬ್ಬ ಮಾಜಿ ಪ್ರೇಮಿ ಅಂತ ಹೇಳಬೇಕಾ? ಆದರೂ ಸುಜಾತಳನ್ನ ನೋಡಿ ಸೈಲೆಂಟ್ ಆಗಿದ್ದ. ಸುಜಾತ ಮುಂದೆ ಭರತನ್ನ ಒಳಗೆ ಕರೆದುಕೊಂಡು ಹೋಗಿ ತನ್ನ ಜೀವನದಲ್ಲಿ ನಡೆದ ಎಲ್ಲ ಘಟನೆಯನ್ನ ಒಂದೊಂದಾಗಿ ವಿವರಿಸಿದ್ದಾಳೆ. ಹೌದು, ಸುಜಾತ ಮದುವೆ ಆದ ನಂತರ ಆನಂದ್ ಮದುವೆ ಆದ 1 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದ. ಸುಜಾತ ಭರತ್ಗಾಗಿ ಆಮೇಲೆ ತುಂಬಾನೇ ಹುಡುಕಾಟ ಮಾಡಿದ್ದಾಳೆ. ಅವನ ನಂಬರ್ ಆಗಲಿ, ಅವನ ಮನೆಯವರ ಬಗ್ಗೆ ಅಡ್ರೆಸ್ ಆಗಲಿ ಅವಳಿಗೆ ಸುಳಿವೇ ಸಿಕ್ಕಿಲ್ಲ. ಈ ರೀತಿ ಸುಜಾತ ಮತ್ತೆ ಭರತ್ ಇಬ್ಬರು ಒಬ್ಬರೊಬ್ಬರಿಗೆ ಹತ್ತಿರ ಬಂದಿದ್ದಾರೆ. ಭರತ್ ತಾನು ಮಾಡುತ್ತಿದ್ದ ಕೆಲಸದ ಬಗ್ಗೆ ಏನೂ ಕೂಡ ಸುಜಾತಳಿಗೆ ಹೇಳುವುದಿಲ್ಲ. ಅವಳು ಮತ್ತೆ ಅವನ ಜೀವನದಲ್ಲಿ ಬಂದ ಮೇಲೆ ಭರತ್ ಮತ್ತೆ ಸಂಪೂರ್ಣವಾಗಿ ಬದಲಾಗಿದ್ದ. ಹೌದು, ಭರತ್ ಮತ್ತು ಸುಜಾತ ಇಬ್ಬರು ಅವರ ತಂದೆಯ ಆಶೀರ್ವಾದವನ್ನು ಪಡೆದು ಮತ್ತೆ ಮುಂದೆ ಇಬ್ಬರು ಮದುವೆಯಾಗಿದ್ದಾರೆ. ಕೊನೆಗೂ ಅವರ ಕತೆ ಸುಖಾಂತ್ಯವನ್ನ ಕಂಡಿದೆ. ಹೌದು ಸ್ನೇಹಿತರೆ, ಭರತ್ ಮತ್ತು ಸುಜಾತ ಈಗ ಅಮೆರಿಕಾದ ಟೆಕ್ಸಾಸ್ ರಾಜ್ಯದಲ್ಲಿ ಇದ್ದಾರೆ. ಈ ಒಂದು ಅದ್ಭುತ ಕಥೆಯನ್ನ ಭರತ್ ಅವರೇ ತಮ್ಮ ಲಾಗ್ ನಲ್ಲಿ ಇತ್ತೀಚೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಒಂದು ಸತ್ಯ ಕಥೆ ನಿಮಗೆ ಹೇಗನಿಸಿತು? ನಿಜಕ್ಕೂ ನಿಮಗೆ ಇದು ಇಷ್ಟವಾದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.